राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णू गुरुर्देवो महेश्वरा गुरुर् साक्षात् परब्रह्मा तस्मै श्री गुरुवे नमः। गुरुर् साक्षात् परब्रह्मा तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ। ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ। ಜೈ ಜೈ ರಘುವೀರ ಸಮರ್ಥ राम कृष्ण हरे 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 राम कृष्ण हरे। बोला नातरी इक्षुदंडो पाळी तरी गोडो गाळी तरी कवडो नेण्याची जेवी। रामकृष्ण हरे रामकृष्ण हरे रामकृष्ण हरे रामकृष्ण हरे। बोला भावे विना भक्ति भक्ति विना मुक्ति भावे विना भक्ति भक्ति विना मुक्ति बळे विना शक्ति बोलू नये कैसे दैवात प्रसन्न परिता कैसे दैवात प्रसन्न परिता उडाराय देवाचा कीर्ती माया उडाराय देवाचा सायाचे करीती प्रपंचादी नानीची सायाचे करीती प्रपंचादी नानीची हरिसिनी भजती कवना कोणे हरिसिनी भजती कोणे ज्ञानदेव माने हरे जाप करणे ज्ञानदेव माने हरे जाप करणे हरे मुखे माला हरे मुखे माला हरे मुखे माला हरे मुखे माला पुण्य
ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಆರಾಧ್ಯ ದೈವತ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅವರ ಪ್ರಾಣವೇ ಆಗಿರುವಂತಹ ನಮ್ಮೆಲ್ಲರ ಪರಮ ಗುರುಗಳಾಗಿರುವಂತಹ ಸದ್ಗುರು ಸಮರ್ಥ ರಾಜೇ ರಾಮಚಂದ್ರರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಂಪ್ರದಾಯದ ಮೂಲ ಪುರುಷರಿಂದ ಹಿಡಿದು ಇಲ್ಲಿಯವರೆಗೆ ಆಗಿ ಹೋಗಿರುವಂತಹ ಎಲ್ಲ ಸದ್ಗುರುವರ್ಯರ ದಿವ್ಯ ಚರಣಗಳಿಗೆ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸಮರ್ಥರ 51ನೆಯ ಪುಣ್ಯಾರಾಧನಾ ಸಪ್ತಾಹದ 2ನೇ ದಿನ ಸಮರ್ಥರು ನಮ್ಮೆಲ್ಲರಿಗೂ ಆಜ್ಞೆ ಮಾಡಿದಂತೆ ಮಾೌಲಿ ಜ್ಞಾನೇಶ್ವರರನ್ನು ವೀಣಾ ಪೂಜೆಯೊಂದಿಗೆ ನಾವು ಆಹ್ವಾನ ಮಾಡಿಕೊಂಡೆವು. ಅವರಿಗೂ ಸಹಿತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸಪ್ತಾಹದ ಈ ಒಂದು ಅಪೂರ್ವವಾದ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮಾೌಲಿ ಜ್ಞಾನೇಶ್ವರರನ್ನು ನಾವು ವೀಣಾ ಪೂಜೆಯೊಂದಿಗೆ ಆಹ್ವಾನ ಮಾಡ್ಕೋತೀವಿ. ಇದರ ಅರ್ಥ ಏನು ಅಂಥೇಳಿ ನಾವು ನೋಡಿದ್ದೇವಂದ್ರೆ, ಮಾೌಲಿ ಜ್ಞಾನೇಶ್ವರರು ಯಾವಾಗೂ ವೀಣಾ ಹಾಕೇ ಇಲ್ಲ. ನಾಮದೇವ್ ಮಹಾರಾಜರು ವೀಣಾ ಹಾಕ್ತಿದ್ರು, ತುಕಾರಾಮ್ ಮಹಾರಾಜರು ಹಾಕ್ತಿದ್ರು. ಆದರೆ ಜ್ಞಾನೇಶ್ವರ ಮಹಾರಾಜರು ವೀಣಾ ಹಾಕಿದ ಫೋಟೋ ಅಂತರೂ ನಾವಂತರೂ ಎಲ್ಲಿ ನೋಡಿಲ್ಲ. ಸರಸಾಣ ಅವ್ರ ಚರಿತ್ರೆದಾಗೂ ಅವರು ವೀಣಾ ಹಾಕಿದ್ರು ಅನ್ನುವಂಥದ್ದನ್ನು ನಾನು ಅವಲೋಕನ ಮಾಡಿದಾಗ ಕೇಳಿದಿಲ್ಲ. ಹಂಗಾದ್ರೆ ವೀಣಾ ಪೂಜೆಯೊಂದಿಗೆ ಜ್ಞಾನೇಶ್ವರ ಮಾೌಲಿಯವರನ್ನು ನಾವು ಯಾಕೆ ಆಹ್ವಾನ ಮಾಡ್ಕೋತೀವಿ? ಹಂಗಾರೆ ಇದರದ್ದು ಸೂಕ್ಷ್ಮತಾ ಇಷ್ಟೇ ಅದ. 4 ವೇದಗಳ ಸಾರ ಏನದಲ್ಲ, ಅದು ಭಗವಂತನ ನಾಮದ. ವೀಣೆಯೊಳಗಿರುವಂತಹ 4 ತಂತಿಗಳು 4 ವೇದಗಳಾದ್ರೆ 5ನೇದು ಒಂದು ತಂತಿರ್ತದೆ. ಅದು ಆ ವೇದದ ಸಾರವಾಗಿರುವಂತಹ ರಾಮಕೃಷ್ಣ ಹರಿ ಅನ್ನುವಂತಹ ನಾಮ. ಅದು ರಾಮನ್ರಿ, ಕೃಷ್ಣನ್ರಿ, ಹರಿ ಅನ್ರಿ, ಒಟ್ಟು ಆ ಭಗವಂತನ ನಾಮ. ಯಾವುದು? 5ನೇ ತಂತಿ. 5 ತಂತಿ ಇರ್ತಾವಿಲ್ಲ. ನಮ್ಮ ಮಹಾರಾಜರು ನಾವು ಸಣ್ಣವರಿದ್ದಾಗ ವೀಣಾ ನಾವು ಹಾಕೋತಿದ್ದೆವು. ನಾನಾಗಲಿ ನಮ್ಮ ಗುರಣ್ಣಾಗಲಿ ಹಾಕೋತಿದ್ದೆವು. ನಾವು ಸುಮ್ಮನೆ ನಿಂತರೆ ಅವ್ರು ಏನು ಮಾಡ್ತಿದ್ರು? ಬಾಯಿಲೆ ಅಂತಿದ್ರು. ಬಾಯಿಲೆ ಅಂತ ಏನು ಹೇಳ್ತಿದ್ರು? ಹಾಗೆ ತಂತಿ ಮೇಲೆ ಕೈ ಆಡಿಸಬಾರ್ದು. ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ, ರಾಮ. ಮೂಲಭೂತವಾದಂತಹ ಕೆಲವೊಂದು ವಿಚಾರಗಳನ್ನು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿಕೊಂಡು ಅದನ್ನು ನಾವು ಕಾರ್ಯರೂಪಕ್ಕೆ ತರ್ತಿದ್ದೆವು ಅಂದ್ರೆ ಮಾತ್ರ ತತ್ವಬದ್ಧವಾಗಿ ನಾವು ನಡೀತೇವು ಅಂತೇಳಿ ಅದರ ಅರ್ಥ. ಇವತ್ತಾದರೂ ಸಹಿತ ಯಾರ್ಯಾರು ವೀಣಾ ಹಾಕೋತಿರ್ತಾರಲ್ಲ, ಅವರು ಸುಮ್ಮನೆ ಅದನ್ನು ಇದು ಮಾಡಬಾರ್ದು. ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ. ನಾನು ನಿನ್ನೆ ನೋಡಿದೆ ಫೋಟೋದೊಳಗೆ. ನನಗೆ ಯಾಕಂದರೆ ಈಗ 3 ದಿವಸ ಬರೋದು ಪೂರ್ಣ ಯಾಕೆ ಆಗವಲ್ತಂದ್ರೆ, ನಮ್ಮ ತಾಯಿಯವರು ಭಾಳಷ್ಟು ದಾಂಡಪ್ಪಿದಾಗ ಅದಕ್ಕೆ ನಾನು ಅಲ್ಲಿರಬೇಕಾಗ್ತದೆ ಅಂಥೇಳಿ ನನಗೆ ಈ ಸಪ್ತಾಹದಾಗ ಒದಗೋದಾಗಿಲ್ಲ. ಧ್ಯಾನಕ್ಕೆ ಕೂತದ್ದು ನೋಡಿದ್ನ ಫೋಟೋ. ನೀವು ಒಂದು ವೇಳೆ ಧ್ಯಾನಕ್ಕೆ ಕೂತಾಗ ನಾವು ವೀಣಾದವರು ಅಡ್ಡಾಡ್ಕೋತ ರಾಮಕೃಷ್ಣ ಹರಿ ಅಂತ ಸಣ್ಣಗೆ ಅನ್ಕೋತ ಅಕಸ್ಮಾತ್, ಯಾಕಂದ್ರೆ ಮಹಾರಾಜರಿದ್ದಾಗ ಆ ಒಂದು ವೀಣಾ ನಾದೇನದಲ್ಲ, ನಾಮಸ್ಮರಣೆ ಕೂತವ್ರಿಗೆ ಅತೀ ಏನಪ್ಪ ಅಂದ್ರೆ ಶೀಘ್ರದೊಳಗೆ ಅವ್ರಿಗೇನಪ್ಪ ಅಂದ್ರೆ ನಾಮದೊಳಗೆ ಅವರು ಒಂದು ಏಕಾಗ್ರತೆ
ಇದು ಆಗ್ತದೆ ಮತ್ತು ಒಂದು ಮುಂದಿನ ಮೆಟ್ಟಲು ಗೋಚರನೂ ಆಗ್ತದೆ. ಅದಕ್ಕೆ ನಾವು ನೀವುಗಳೆಲ್ಲ ಮಹಾರಾಜರಿದ್ದಾಗ ಪಾಲಿಸಿದ್ದನ್ನು ಪಾಲಿಸೋದೇ ತತ್ವಕ್ಕೆ ಬದ್ದಾಗಿ ನಡೆದಂಗೆ ಅದು. ಇದನ್ನು ನನಗನ್ನಿಸಿದ ಮಟ್ಟಿಗೆ ನಾವೆಲ್ಲರೂ ಇದನ್ನು ಪಾಲಿಸಬೇಕು ಅಂತೇಳಿ ಅನ್ನಿಸ್ತದೆ. ಇದು ಒಂದು ಭಾವ. ವೀಣಾದೊಳಗೆ 4 ತಂತಿ ಹೆಂಗೆ ವೇದ ದಸ ವೇದರಿ ನಾಮ ಹೆಂಗೆ ಭಾವ. ಅದಕ್ಕೆ ಮೌಲಿಯವರಂದರು ಭಾವೇ ವೀಣಾ ಭಕ್ತಿ, ಪ್ರತಿಯೊಂದರೊಳಗೂ ಒಂದು ಭಾವದ ಅಂತಾರೆ. ಈ ಭಾವ ತುಂಬಿ ನಾವು ಮಾಡೋದು ಭಕ್ತಿಯ ಒಂದು ಶ್ರೇಷ್ಠ ಗರಿಷ್ಠ ಮಟ್ಟ ಅಂತ ಹೇಳ್ತಾರೆ ಅವರು. ಭಾವ ಅಂದ ಕೂಡಲೇ ನಾವೇನು ತಿಳ್ಕೊತೀವೋ, ಮಹಾರಾಜರ ಮುಂದೆ ಕೈ ಮುಗ್ದು ನಿಂದ್ರೋದು, ಕಣ್ಣಾಗ ದಳ ದಳ ನೀರು ಬರಬೇಕು, ಕಂಠ ಬಿಗಿದು ಬರಬೇಕು, ಅಳಬೇಕು, ಇಷ್ಟಕ್ಕೆ ನಾವು ಭಾವ ಅಂತೇಳಿ ಇದು ಮಾಡಿಕೊಂಡೆವು. ಇಲ್ಲ, ಮಹಾರಾಜರ ಭಾವಚಿತ್ರದೊಳಗೆ ಮಹಾರಾಜರಿದ್ದಾರೆ ಅಂತ ತಿಳ್ಕೋಬೇಕು. ವೃಂದಾವನದೊಳಗೆ ಮಹಾರಾಜರಿದ್ದಾರೆ, ಅವ್ರ ನಡು ನಾವು ಕೂತೇವು. ಇಬ್ಬರು ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಗಳ ಒಂದು ವೃಂದಾವನದ ನಡು ನಾವು ಕೂತೇವೆ ಅಂದ್ರೆ ಅವ್ರು ಅಲ್ಲಿದ್ದಾರೆ, ಇವ್ರು ಇಲ್ಲಿದ್ದಾರೆ. ಹಿಂದೆ ವಿಠ್ಠಲ ರುಕ್ಮಾಯಿ ಇದ್ದಾರೆ, ಭಕ್ತಾಗ್ರಣಿಯಾದಂಥ ಮಾರುತಿರಾಯ ಇದ್ದಾನೆ. ಇವರೆಲ್ಲರ ನಡು ನಾವು ಕೂತೇವು ಅಂದಾಗ ನಮ್ಮ ಪ್ರಜ್ಞೆ ಎಷ್ಟೊಂದು ಜಾಗೃತ ಆಗಿರ್ಬೇಕಂದ್ರೆ ಭಯ ತುಂಬಿದ ಭಕ್ತಿ ನಮ್ಮಲ್ಲಿ ಪ್ರಾಪ್ತ ಆಗಿರ್ಬೇಕು. ಇಲ್ಲೇ ಸುಮ್ಮನೆ ವಿನಾಕಾರಣ ನಗುವುದಾಗಲಿ, ಆಮೇಲೆ ಪ್ರಸಂಗ ಯಾವ ಇದು ಇರಲಾರ್ದು ಎದ್ದೆದ್ದು ಹೋಗೋದಾಗಲಿ, ಹೊರಗೆ ಕೂತು ಮಾತಾಡೋದಾಗಲಿ, ಇವೆಲ್ಲ ಮಾಡಲಿಕ್ಕೆ ವಾಸ್ತವಿಕವಾಗಿ ಇದಕ್ಕೊಂದು ಅಲಾವಿ ನಿಷಿದ್ಧ ಅಂತಾರೆ ಅವರು. ಈ ಸ್ಥಾನ ನಿಷಿದ್ಧದ. ಇಲ್ಲಿ ಬರಬೇಕಾತಂದ್ರೆ ಎಲ್ಲ ಮುಗಿಸ್ಕೊಂಡು ಬರಬೇಕು. ಕೂತ ಮೇಲೆ ಮಾಡಿದರೆ ನಾಮಸ್ಮರಣೆ ಮಾಡ್ಕೊತ ಕೊಡಬೇಕು. ಇರ್ಲಿಕ್ಕಂದ್ರೆ ಅತ್ಯಂತ ಜಾಗೃತವಾಗಿ ನಾವು ಎರಡು ಮೈ ತುಂಬ ಕಿವಿಯಾಗಿ ನಾವು ಇಲ್ಲಿ ಹೇಳೋ ಮಾತುಗಳನ್ನು ಶ್ರವಣ ಮಾಡಬೇಕು. ಇದು ನಮ್ಮದು ಒಂದು ಏನಪ್ಪ ಅಂದ್ರೆ ನಮ್ಮ ಧರ್ಮ ಅಂತ ನಾವು ತಿಳ್ಕೋಬೇಕು ಅಂತಾರೆ. ಹಂಗೆ ಈ ಭಾವ ಅಂದರೆ ಏನು? ಭಾವದ ಒಂದು ವಿರುದ್ಧಾರ್ಥ ಅಭಾವ. ಭಾವ ಇದರ ವಿರುದ್ಧ ಶಬ್ದ ಅಭಾವ. ಅಭಾವ ಅಂದ್ರೆ ಕೊರತೆ. ಎಲ್ಲಿ ಸಮರ್ಥರ ಒಂದು ಅಸ್ತಿತ್ವದ ಕೊರತೆ ಅದಲ್ಲ, ಅದು ಅಭಾವ. ಎಲ್ಲಿ ಸಮರ್ಥರು ಇದ್ದಾರನ್ನುವಂಥದ್ದು ನಿಶ್ಚಿತವಾದಂತಹ ಒಂದು ನಮ್ಮಲ್ಲಿ ಅಂಥ ಶ್ರದ್ಧಾ ಅದಲ್ಲ, ಅದು ಭಾವ. ಹಂಗಾದ್ರೆ ಮಾೌಲಿ ಜ್ಞಾನೇಶ್ವರ ಇವತ್ತಿನ ಈ ಒಂದು ಹರಿಪಾಠದ 4ನೇ ಅಭಂಗದಾಗ ಅಂತಾರೆ, ನೀನು ನಿನ್ನ ಗುರುನಾಥನನ್ನು ಪ್ರೇಮ ಮಾಡ್ಲಿಕ್ಕತ್ತಿಲ್ಲ, ಭಾವ ತುಂಬಿ ಮಾಡುವಂತಾರೆ. ಅಂದ್ರೆ ನಿನ್ನ ಗುರುನಾಥ ಎಲ್ಲೆಲ್ಲಿದ್ದಾರನ್ನುವಂಥದ್ದು ಮೊದಲು ನೀನು ತಿಳ್ಕೋ. ಕೇವಲ ಮಠದೊಳಗಿಲ್ಲ, ಕೇವಲ ಭಾವಚಿತ್ರದೊಳಗಿಲ್ಲ. ಹಂಗಾದ್ರೆ ಆ ಸದ್ಗುರುನಾಥನ ಒಂದು ಅಸ್ತಿತ್ವ ಎಲ್ಲೆಲ್ಲಿದೆ ಅಂದ್ರೆ ಅಣುರೇಣು ತೃಣಕಾಷ್ಟದಲ್ಲಿ ಆ ಪರವಸ್ತು ತುಂಬೇದಂತ. ಎಲ್ಲ ಕಡೆ ತುಂಬೇದು, ಎಲ್ಲ ಕಡೆ ತುಂಬೇದಂತ ಹೇಳಿ ತಿಳ್ಕೊಂಡು ನೀನು ಗುರುನಾಥನ ಭಕ್ತಿ ಮಾಡ್ಲಿಕ್ಕತ್ತೆ ಅಂದ್ರೆ ಎಲ್ಲರೊಳಗೂ ನೀನು ಪ್ರೇಮ ಹುಡ್ತದೆ. ಸಣ್ಣವರೊಳಗೂ ಹುಡ್ತದ, ದೊಡ್ಡವರೊಳಗೂ ಹುಡ್ತದ, ವಯಸ್ಸಾದ ಯಾರೇ ಇರಲಿ, ಹೆಣ್ಮಕ್ಳು, ಪ್ರತಿಯೊಂದು ಸ್ತ್ರೀ ಪುರುಷರು ಎಲ್ಲರಲ್ಲಿಯೂ ಇಷ್ಟೇ ಯಾಕೆ ಪ್ರಾಣಿ ಪಕ್ಷಿಗಳಲ್ಲಿಯೂ ಸಹಿತ ನಮ್ಮಲ್ಲಿ ಪ್ರೇಮ ಹುಟ್ಟಬೇಕು. ಇದು ಮಾೌಲಿ ಜ್ಞಾನೇಶ್ವರ ಹೇಳುವಂಥ ಭಾವೇ ವಿನ ಭಕ್ತಿ, ಭಾವ ತುಂಬಿದ ಭಕ್ತಿ ಮಾಡುವಂತಹ ಪರಿ ಅಂತ. ಈ ಪರಿ ಅಕಸ್ಮಾತ್ ನಮಗೆ ಸಾಧಿಸ್ತು ಅಂತ ತಿಳ್ಕೊರ್ ನೀವು, ಸದ್ಗುರುಗಳು ಸಂತೋಷಗೊಂಡೇ ಬಿಡ್ತಾರೆ. ಯಾಕಂದ್ರೆ ಇದನ್ನು ನಮ್ಮ ಮಹಾರಾಜರು ಇದನ್ನು ಮಾಡಿ ತೋರಿಸ್ಯಾರ. ಈಗೇನು ನಾವು ಈ ಮಾೌಲಿ ಜ್ಞಾನೇಶ್ವರ ಹೇಳ್ಯಾರಲ್ಲ, ಇದನ್ನು ಮಹಾರಾಜರು ಮಾಡಿ ತೋರಿಸ್ಯಾರ. ಮಹಾರಾಜರು ಏನು ಮಾಡಿ ತೋರಿಸ್ಯಾರಲ್ಲ ಅದನ್ನು ನಾವು ಮಾಡೋದೇ ಗುರುಭಕ್ತಿಯನ್ನು ಮಾಡಿದಂಗೆ. ಠೊಬ್ಬಾರ ಕುಮಾಯಿ, ಠೊಬ್ಬಾರ ಕುಮಾಯಿ, ಠೊಬ್ಬಾರ ಕುಮಾಯಿ. ಯಾಕಂದ್ರೆ ಮಹಾತ್ಮರು ಹೇಳುವುದಿಲ್ಲ, ಅಕಸ್ಮಾತ್ ಅವ್ರು ಹೇಳಿದ್ರು ಅಂದ್ರೆ ಸಹಿತ ಅದನ್ನು ಮಾಡಿದ ಮೇಲೆ ಅವ್ರು ಹೇಳ್ತಿರ್ತಾರೆ. ಠೊಬ್ಬಾರ ಕುಮಾಯಿ, ಠೊಬ್ಬಾರ ಕುಮಾಯಿ. ಅದಕ್ಕೆ ದಾಸಬೋಧದ ಒಂದು ಸ್ಲೋಗನ್ ಏನದ ಅಂದ್ರ ಆದಿ ಕೇಲೆ ಮಗ್ ಸಾಂಗೀತಿಲೆ ಅಂತಾರೆ ಸಮರ್ಥರು ದಾಸಬೋಧದೊಳಗೆ.
ಮೊದಲು ನಾ ಇದನ್ನೆಲ್ಲ ಮಾಡಿ ಹೇಳಿಕತ್ತ ನಂತರ ಅವ್ರು ನಾ ಬರೀ ಹೇಳಿಕತ್ತಿಲ್ಲ. ಎಲ್ಲಿ ತನಕ ನಾವು ಹೇಳ್ಕೊತಾನೆ ಹೊಂಟೇವೆ ಅಂದ್ರೆ ಅದು ಯಾರ ಅಂತಃಕರಣಕ್ಕೂ ಹತ್ತುದಿಲ್ಲ. ಟೊಬ್ಬಾರ ಕುಮಾರಿ ಇದೇನು ಸಣ್ಣ ಕೆಲಸ ಅಲ್ಲ. ಎಲ್ಲರೊಳಗೂ ಮಹಾರಾಜರ ಅಡಿಗ್ಯಾರ ಅಂತ ತಿಳ್ಕೋದಿದೇನು ಸಣ್ಣ ಕೆಲಸ ಅಲ್ಲ. ಇದಕ್ಕೆ ಆತ್ಮಜ್ಞಾನಿ ಅಂತಾರ. ಆತ್ಮಜ್ಞಾನ ವಿನಾಪಾರ್ಥ ಸರ್ವಕರ್ಮ ನಿರರ್ಥಕ. ಸದ್ಗುರುನಾಥ ಇವು ವ್ಯಕ್ತಿ ಅಲ್ಲ, ನಮ್ಮ ಮಹಾರಾಜರ ವ್ಯಕ್ತಿ ಅಲ್ಲ, ರಾಮಚಂದ್ರ ಮಹಾರಾಜರ ವ್ಯಕ್ತಿ ಅಲ್ಲ. ಇದು ಒಂದು ತತ್ವ ಅಂತಾರ. ಇದೊಂದು ಅಂಥ ಒಂದು ಆತ್ಮ ಸ್ವರೂಪ ತತ್ವದ ವಿಮಲ ಬ್ರಹ್ಮನ ಸ್ವರೂಪದ ಇದು. ಆ ಸ್ವರೂಪದ ಒಂದು ಅರ್ಥ ನಿನಗೆ ಆಗ್ಬೇಕಾಗಿತ್ತಂದ್ರೆ, ಆ ಸ್ವರೂಪದ ಅನುಭವ ನಿನಗೆ ಆಗ್ಬೇಕಾಗಿತ್ತಂದ್ರೆ ಅದೇ ಸ್ವರೂಪ ರೂಪದೊಳಗೆ ಸಿಕ್ಕಂತ ಕೊಟ್ಟಿರುವಂತಹ ನಾಮದ ಸ್ಮರಣೆ ಆಗ್ಬೇಕಂತಾರ ಅವ್ರು. ನಮ್ಮ ಅಖಂಡ ನಾಮದ ಸ್ಮರಣೆ ಮಾಡಿದೆವು ಅಂದ್ರೆ ನಾಮೀಯ ಸ್ವರೂಪ ಎಲ್ಲೆಲ್ಲದ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಆತ್ಮಜ್ಞಾನ ಅಂತಾರೆ. ಟೊಬ್ಬಾರ ಕುಮಾರಿ ಅದಕ್ಕೆ ಕೃಷ್ಣ ಪರಮಾತ್ಮಂದ ಆತ್ಮಜ್ಞಾನ ವಿನಾಪಾರ್ಥ ಸರ್ವಕರ್ಮ ನಿರರ್ಥಕ ಅಂದ್ರ. ಇದು ಗುಹ್ಯ ನಿನಗೆ ತಿಳಿಲಿಲ್ಲ. ನಿನ್ನ ಗುರುನಾಥ ಎಲ್ಲೆಲ್ಲಿದ್ದಾನ, ಆ ಸ್ವರೂಪ ಎಲ್ಲಿದ್ದದ ಅಂತ ತಿಳಿಲಿಲ್ಲ ಅಂದ್ರೆ ನೀ ಮಾಡಿದ ಎಲ್ಲ ಕಾರ್ಯಗಳು ನಿರರ್ಥಕ ಅಂತಾರ. ನೀ ಸಪ್ತ ಮಾಡು, ಸತ್ಸಂಗ ಮಾಡು, ಹಾಡ ಹಾಡು, ಕೀರ್ತನ ಹೇಳು, ಪ್ರವಚನ ಮಾಡು, ಏನೆಲ್ಲ ಮಾಡು, ನೀನು ಪೂಜಾ ಮಾಡು, ನವ್ಯದ ಭಕ್ತಿಗಳನ್ನು ಮಾಡು, ಏನೇ ಮಾಡಿದ್ರು ಸಹಿತ ನಿನ್ನ ಗುರುನಾಥನ ಸ್ವರೂಪ ಎಲ್ಲೆಲ್ಲ ಅಡಿಗೆದ ಅದು ನಿನಗೆ ಖಾತ್ರಿಯಾಗಿ ತಿಳಿಲಿಲ್ಲ ಅಂದ್ರೆ ಸರ್ವಕರ್ಮ ನಿರರ್ಥಕ. ನಾವೆಲ್ಲ ಮಾಡಿದ್ದು ನಿರರ್ಥಕ ಆಗ್ತದೆ. ಮತ್ತು ನಿರರ್ಥಕ ಆಗ್ತಿತ್ತಂದ್ರೆ ಅದ್ರಾಗ ಅರ್ಥ ಏನದ, ಅರ್ಥ ನಮಗೆ ಪ್ರಾಪ್ತಿ ಆದ್ರೆ ಮಾತ್ರ ಅದೊಂದು ಆಧ್ಯಾತ್ಮ ಅನ್ನಿಸ್ತದೆ. ಅದಕ್ಕೆ ಇವನ್ನೆಲ್ಲ ತಿಳ್ಕೊಂಡ ಇದು ಮಾಡ್ರಿ, ಅದಕ್ಕೆ ಆದ ಮಾತ್ರ ಭಕ್ತಿ ಭಗವಂತಗೆ ಸೇರ್ತ ಅಂತಾರ. ಅದನ್ನೇ ಇವ್ರೇನಂದ್ರು, ಭಾವೇ ವೀಣ ಭಕ್ತಿ, ಭಕ್ತಿ ವೀಣ ಮುಕ್ತಿ, ಭಾವೇ ವೀಣ ಭಕ್ತಿ, ಭಕ್ತಿ ವೀಣ ಮುಕ್ತಿ, ಬಳೆ ವೀಣ ಶಕ್ತಿ ಬೋಲುನ, ಬಳೆ ವೀಣ ಶಕ್ತಿ ಬೋಲುನ, ಬಳೆ ವೀಣ ಶಕ್ತಿ ಬೋಲುನ. ಬಳೆ ವಿನ ಶಕ್ತಿ ಬೋಲುನಯ್ಯ ಅಂದ್ರೇನು? ಶಿಸ್ತಾಗೆ ವ್ಯಾಯಾಮ ಮಾಡಿದ್ರೆ ಮಾತ್ರ ಭಗವಂತ ಒಲಿತಾರಂತಾರೆ, ಶಕ್ತಿ ಮೈಯಾಗಿ ಬಂದ್ರೆ. ಹಂಗಲ್ಲ, ಉಪಾಸನಾ ಬಲ ಇರಲಾರ್ದ ಏನು ಮಾತಿನೊಳಗೆ ಇರುವಂಥ ಸಾಮರ್ಥ್ಯನೇ ಯಾವುದು ಅಲ್ಲ ಅಂತ. ಆ ಮಾತದೊಂದ್ರೆ ಏನಪ್ಪಾ ಅಂದ್ರೆ ಕೋರಳೆ ಆತ ಆ ಜ್ಞಾನ ಗೋಷ್ಠಿ ಅನುತಾಪ ನಾಹಿ ಕೋಟಿ ಅಂತೇಳಿ ಏಕನಾಥ್ ಮಹಾರಾಜರು. ಅದು ಒಂದು ಏನಪ್ಪ ಗೊಳ್ಳ ಮಾತದು. ಭಲೇ ತೇತೆ ಅವಲೋಕನ ಕದಾಪಿ ನ ಕರಿತಿ ಅಂತ ಸಮರ್ಥರ ದಾಸೋಹನ್ಯಾಗ ಅಂತಾರ. ಭಲೆ ಅಂದ್ರೆ ಜ್ಞಾನಿಗಳು ಅದ್ರ ಕಡೆ ನಿಮ್ಮ ಕಡೆ ಹೊಳ್ಳಿ ನೋಡುವುದಿಲ್ಲ ಅಂತಾರ. ನಿಮ್ಮಂತಲ್ಲಿ ಅಕಸ್ಮಾತ್ ಆ ರೀತಿ ತಯಾರಿ ಇರಲಿಲ್ಲ ಅಂದ್ರೆ ಆ ಒಂದು ಅರ್ಥ ಆಗಲಿಲ್ಲ. ನೋಡ್ರಿ, ನಾವು ಪ್ರವಚನ ಮಾಡ್ತೇವೆ. ಪ್ರವಚನ ಅಂದ್ರೆ ಏನು? ವಚನಕ್ಕೆ ಪ್ರತಿಯಾಗಿ ಹೇಳೋದು ಪ್ರವಚನ. ಆ ವಚನ ಅದ. ಈಗೊಮ್ಮೆ ಮಹಾತ್ಮರು ಹೇಳ್ಯಾರ ವಚನ ಅಂದ್ರೇನು, ಅಭಂಗ ರೂಪದಿಂದ ಹೇಳ್ಯಾರ, ದಾಸಬೋಧನ ಓವಿ ರೂಪದಿಂದ ಹೇಳ್ಯಾರ. ಇವೆಲ್ಲ ವಚನವವು. ಆ ವಚನಕ್ಕೆ ಪ್ರತಿಯಾಗಿ ನಿನ್ನ ಅನುಭವ ಹೇಳು. ವಚನನೇ ಅರ್ಥ ಆಗಲಿಲ್ಲ ಅಂದ್ರೆ ಅನುಭವ ಏನು ಹೇಳ್ತೀನಿ ನೀನು? ಮಹಾತ್ಮರ ವಚನ ನಮಗೆ ಅನುಭವ ಆಗ್ಬೇಕಾಗಿತ್ತಂದ್ರೆ ಮಹಾತ್ಮರ ಆ ಗ್ರಂಥಕರ್ತರ ಕೃಪಾ ಆಗಬೇಕಂತಾರ. ದಾಸಬೋಧದ ಒಂದು ಓವಿ ಅರ್ಥ ಆಗ್ಬೇಕಾದ್ರೆ ಗ್ರಂಥಕರ್ತ ಸಮರ್ಥ ರಾಮದಾಸ್ ಮಹಾರಾಜರ ಕೃಪಾ ಆಗ್ಬೇಕು. ರಾಮದಾಸ್ ಮಹಾರಾಜರ ಕೃಪಾ ಆಗ್ಬೇಕಾದ್ರೆ ಅದಕ್ಕಿಂತ ಮೊದಲು ನಮ್ಮ ಸದ್ಗುರುಗಳ ಕೃಪಾ ನಮಗಾಗು ಅಂದಾಗ ಮಾತ್ರ ಆಗ್ತದೆ. ಆ ಕೃಪೆ ಆಗಬೇಕಾಗಿತ್ತಂದ್ರೆ ನಾಮಸ್ಮರಣೆ ಮಾಡಬೇಕು, ಸಣ್ಣವರಾಗಬೇಕು, ಸತತ ಅಖಂಡ ಏನಪ್ಪ ಅಂದ್ರೆ ಪರಮಾತ್ಮ ಅಹರ್ನಿಸಿ ಪರಮಾರ್ಥವನ್ನು ನಾವು ಮಾಡಿದಾಗ ಆಗ್ತಂತಾರ. ಹಂಗೆ ಉಪಾಸನ ಬರಲಾರ್ದ ಮಾತಿನಾಗೂ ಅರ್ಥ ಇಲ್ಲ. ಕೈಸೇನಿ ದೈವತ ಪ್ರಸನ್ನ ಪರಿತ, ಕೈಸೇನಿ ದೈವತ ಪ್ರಸನ್ನ ಪರಿತ,
ಉಗಾರಾಯ ನಿವಾಸ ಶಿವ ಶಿವಾಯ ಉಗಾರಾಯ ನಿವಾಸ ಶಿವಾಯ ಉಗಾರಾಯ ನಿವಾಸ ಶಿವಾಯ. ಕೈಸೇನಿ ದೈವತ ಪ್ರಸನ್ನ ತ್ವರಿತ. ಇವತ್ತಿನ ಕೀರ್ತನದಾಗ ಬರೀ ಅಭಂಗದ ಅರ್ಥವನ್ನು ನಾನು ನಮಗೆ ಹೇಳಲಿಕ್ಕತ್ತನಂದ್ರೇನು, ಇದನ್ನು ನನಗೆ ಯಥಾಮತಿ ಮಹಾರಾಜರು ಏನೊಂದು ಈ ಪರಿಣಾಮಗಳನ್ನು ಹೇಳಿಕತ್ತೀನಿ. ಕೈಸೇನಿ ದೈವತ, ನಮ್ಮ ದೈವತ ಯಾರು? ಸದ್ಗುರುನಾಥ. ಸದ್ಗುರುನಾಥ ಲಘುನೆ ನಮಗೆ ಪ್ರಸನ್ನ ಯಾವಾಗ ಆಗ್ತಾನ? ಪ್ರಸನ್ನ ತ್ವರಿತ. ತ್ವರಿತ ಅಂದ್ರೆ ಲಘುನೆ ನಮಗೆ ಪ್ರಸನ್ನ ಆಗ್ಬೇಕು ಮಹಾರಾಜರು. ಯಾಕಂದ್ರೆ ಲಘು ಆಗಬೇಕಂತಿತ್ತ ನೀವು ಯಾವುದೇ ಒಂದು ಊರಿಗೆ ಹೋಗ್ಬೇಕಾದ್ರೆ, ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಲಘು ಆಗಬೇಕು ಅನ್ನುವಂಥದ್ದು ಆ ವ್ಯಕ್ತಿ ಅಂತೇಳಿ ಇದ್ರೆ ಮಾತ್ರ ಲಘು ಆಗ್ತದೆ. ಆದಾಗ ಆಗ್ತದೆ ಅಂತಂದ್ರೆ ಯಾವುದೂ ಕೆಲಸ ಆಗೋದಿಲ್ಲ. ಹಂಗೆ ಮಹಾರಾಜರ ಒಂದು ಆ ದೈವತ ಪ್ರಸನ್ನ ಆಗಬೇಕು, ಅವ್ರು ಸಂತೋಷಗೊಳ್ಬೇಕು ಮಹಾರಾಜರು. ಹೆಂಗೆ ಆಗ್ತಾರಂದ್ರೆ ಉಗಾರಾಯೇ ನಿವಾಂತ ಶಿವಾಯ. ಶಿಣಸಿ ಅಂದ್ರೆ ಏನು? ಇದೇನು ಪ್ರಪಂಚ ಹೊತ್ಕೊಂಡು ಅಡ್ಡಾಡ್ಲಿಕ್ಕತ್ತೇವಲ್ಲ, ಈ ದಣು ಯಾಕೆ ಮಾಡ್ಕೋತಿ ಅಂತಾರ ಅವರು. ಈ ದಣು ಮಾಡ್ಕೊಳಿಕ್ ಹೋಗ್ಬೇಡ. ಗುರುಗೆ ನೀನು ಒಪ್ಸಿಲ್ಲೋ ಪ್ರಪಂಚ, ನಿನ್ನೂ ಒಪ್ಸಿ ನೀನು ಪ್ರಪಂಚ ಒಪ್ಸಿದಾಗ ಅವ ಎಲ್ಲ ಪ್ರಪಂಚ ಮಾಡ್ತಾನೆ ನಿಂದು. ಅವ ಎಲ್ಲ ಸಕಲ ದಿವಾಂಚ ಕರಿತೋ ಸಂಬಾಳ, ಸಕಲ ದಿವಾ ಕರಿತೋ ಸಕಲ ದಿವಾಂಚ ಕರಿತೋ तुझ मोकलील कैसे नाही, तुझे मोकलील कैसे नाही, तुझे मोकलील कैसा नाही, तुझे मोकलील कैसे नाही. एकनाथ महाराज ಅಂತಾರ ಸಕಲ ಜೀವಾಂಚೆ ಕರಿತೋ ಸಂಬಾಳ. ಅವ ಏಕಲ್ಲ ಗುರುನಾಥ, ಎಲ್ಲಾ ಜೀವ ಮಾತ್ರರನ್ನು ಸಲುಲಿಕತ್ತಾನ. ತುಜ ಮೋಕಳಿಲ್ಲ ಏಸೇನಾಯಿ, ನಿನ್ನೊಬ್ಬನ ಬಿಟ್ಟು ಸಲುತ್ತಿರ್ತಾನ. ನಾವು ಮತ್ತೆ ಯಾಕೆ ನಿನ್ನ ಪ್ರಪಂಚದ ಹೊತ್ಕೊಂಡು ಕೂಡ್ತೀವಿ? ಬಸ್ನಾಗ ಹೊಂಟಿರ್ತೀವಿ ಅಂತ ತಿಳ್ಕೊರಿ, ಒಂದು ದೊಡ್ಡ ಗಂಟು ಮಾಡ್ಕೊಂಡು ಬಸ್ನಾಗ ಹೋಗಿ ಕೂತ್ಕೊಂಡು ಅಲ್ಲಿಗೆ ಹಿಡಿದಿರ್ತದಿಲ್ಲ. ಅಲ್ಲಿ ಹಿಡಿದು ಬಿಟ್ಟು ತಲೆ ಮೇಲೆ ಇಟ್ಕೊಂಡು ಕೂತ್ರೆ ಲಗೇಜ್ ಇಡ್ಲಿಕ್ಕೆ ಮಾಡ್ಯಾರಲ್ಲಿ. ಅಲ್ಲಿ ಇಟ್ಟು ಬಿಟ್ಟಿದ್ರೆ ನೀ ಆರಾಮ್ ಕೊಡು. ಹಂಗಿಲ್ಲ ಗಂಟು ಅಲ್ಲೋ ಸುಮ್ಮನೆ ನಿನ್ನ ಪ್ರಪಂಚ ಹೊತ್ಕೊಂಡು ಅಡ್ಡಾಡ್ತಿಲ್ಲ. ಬೆಟ್ಟದ ಮೇಲೆ ನಿನ್ನ ಎಲ್ಲಿ ಗಿಡಕ್ಕೆ ನೀರು ಯಾರು ಹಾಕಿದ್ರು? ಕಲ್ಲಾಗಿರು ಕಪ್ಪಿಗೆ ಆಹಾರ ಯಾರು ಇಟ್ರು? ಹೊಟ್ಟಿ ಒಳಗಿನ ಕೂಸಿಗೆ ಅನ್ನ ಯಾರು ಕೊಟ್ರು? ನಿನ್ನ ಶ್ವಾಸ ನೀನು ತಗೊಂಡ್ರೆ ಬಿಡು ತಾಕತ್ ನಿನಕತೆ ಇಲ್ಲ. ಮತ್ತು ಎಲ್ಲರನ್ನೂ ಸಂಭಾಷಣೆ ಅಂತೇಳಿ ನನ್ನ ಪ್ರಪಂಚ ಸಂಭಾಷಣೆ ಅಂತಿಲ್ಲ. ಎಂಥ ಮೂರ್ಖತನ ಮಾಡ್ಲಿಕ್ಕತ್ತೀಪ. ಮಾಡು, ಸದ್ಗುರುವಿನಿಂದ ಅನುಗ್ರಹಿತನ ಆಗೋದಕ್ಕಿಂತ ಮೊದಲು ಮಾಡು. ಆದ್ಮೇಲೆ ಅಕಸ್ಮಾತ್ ಲಗ್ನ ಆದ್ಮೇಲೆ ಹೇಳ್ತಿ ಇನ್ನು ನನ್ನ ಗತಿ ಏನು, ಲಗ್ನ ಎಲ್ಲ ಆದ್ನೆ ಅಂದ್ರೆ ಆಕಿ ಗಂಡನ ಮೇಲೆ ವಿಶ್ವಾಸ ಇಲ್ಲ ಅಂದ. ಹಂಗೆ ಸದ್ಗುರುವಿನಿಂದ ಅನುಗ್ರಹಿತರಾದವರು ಅದೇನು ಅಂತಾರೆ ನೋಡಿದು, ಏನಪ್ಪ ರಾಜಯಾಚಿಕ ಅಂತ ಅಲ್ಲ. ಅದಲ್ಲ, ಸದ್ಗುರು ಸಾರಿ ಹಸ್ತ ಪಾಟಿರಾಗ Yeah.
ಜ್ಞಾನೇಶ್ವರ ಅಂತಾರ, ಸದ್ಗುರು ಸಾರಿಕಾ ಸತಾ ಪಾಟಿರಾಕ, ನನ್ನ ಹಿಂದೆ ಸದ್ಗುರುನಾಥ್ ಇರ್ಲಿಕ್ಕಾಗಿ ಇತರ ಚಾಲಿಯಾಕ ಕರಿ ಉಳ್ಕಿದಾರ ತಗೊಂಡು ನಾ ಏನು ಮಾಡಲಿ ಅಂತಾರ. 16 ವರ್ಷದ ಹುಡುಗ ಮಾೌಲಿ ಜ್ಞಾನೇಶ್ವರರು, ಜ್ಞಾನದ ಈಶ್ವರ ಅನ್ಸ್ಕೊಂಡವ್ರು ಅಂತಾರ, ನನ್ನ ಹಿಂದೆ ಸದ್ಗುರುನಾಥ್ ಇದ್ದಾರ. ಅಕ್ಕಲಕೋಟ ಮಹಾರಾಜರ ಇದು ಅದ ನುಡಿ, ಭಿವುನಕೋಸ್ ಮೀ ಪಾಟಿಸಿ ಆಹಿ. ಅವ್ರಿದ್ದಾಗ ಅವ್ರ ಅವತಾರ ಕಾಲದಾಗ ಹೇಳ್ಯಾರ ಶಿಷ್ಯರಿಗೆ, ಅಂಜಿಬೇಡ ನಾ ಹಿಂದಿದ್ದೇನೆ, ಅಂಜಿಬೇಡ ನಾ ಹಿಂದಿದ್ದೇನೆ. ಮತ್ತು ನನ್ನ ಗುರುನಾಥ್ ಹಿಂದಿರ್ಲಿಕ್ಕಾಗಿ ನಾಯಕ ಇತರಾಂಚ ಲೇಖ ಕೋಣಕರಿ ಮತ್ತೊಬ್ರು ತಗೊಂಡು ನನಗೆ ಮಾಡೋದೇನದ, ಹೌದಲ್ಲ? ಮತ್ತು ಅಕಸ್ಮಾತ್ ಹಂಗೆ ಅನ್ಸ್ಕೋತ ಕೂತ್ರ ನೋಡ್ರಿ, ರಾಜನ ಹೇಳ್ತಿ ಭಿಕ್ಷಾ ಬೇಡ್ಲಿಕ್ಕೆ ಹೋದ್ರೆ ಚಂದ ಅನಿಸ್ತದನ್ನ ಮೊದಲು ಹೇಳಿ ವಿಚಾರ ಮಾಡಿ. ಚಕ್ರವರ್ತಿ ಹೇಳ್ತೀವಿ ಮನೆ ಹೋಗಿ ಭಿಕ್ಷಾ ಬೇಡ್ಲಿಕ್ಕಂತಂದ್ರೆ ಅಸಹ್ಯ ಅನಿಸ್ತದೆ. ಯಾಕಂದ್ರೆ ಆಕೆ ಇಚ್ಛಾ ಮಾಡಿದ್ದು ರಾಜ ಮಾಡ್ಲಿಕ್ಕೆ ತಯಾರಿದ್ದಾನೆ. ನೀ ಇಚ್ಛಾ ಮಾಡು, ಇಚ್ಛಾ ಚಲೋತೆಗೆ ಮಾಡೋದು ಕಲು ಸಂಬಂಧ ಸಪ್ತಾಕ್ ಬರೋದು. ಏನು ಸಂಕಲ್ಪ ಹೆಂಗೆ ಮಾಡ್ಬೇಕಂದ್ರೆ ಸದಿಚ್ಛೆಯನ್ನು ಮಾಡಬೇಕು. ಈ ಸಪ್ತಾಕ್ ಬಂದಲ್ಲ, ಮುಂದಿನ ಸಪ್ತಾಕ್ ಬರೋದ್ರಾಗ ನಾ ದಿವಸಕ್ಕೆ 2 ತಾಸು ಧ್ಯಾನ ಮಾಡ್ತಂತ ಇಚ್ಛಾ ಮಾಡು. 4 ಹೊತ್ತು ಭಜನೆ ತಪ್ಪಲ್ದ ಮಾಡ್ತಂತ ಇಚ್ಛಾ ಮಾಡು. ದಿವ್ಸಕ್ಕೊಂದು ಸಮಾಸ ಓದ್ತೀನಿ ಅಂತೇಳಿ ಇಚ್ಛಾ ಮಾಡು. ಇದು ಮಾಡು ಇಚ್ಛಾ. ಅದೆಲ್ಲ ಬಿಟ್ಟು ಗೊಳ್ಳಿ ಇಚ್ಛಾ ಮಾಡಿ ತಗೊಂಡು ಏನು ಮಾಡೋದು? ಮಹಾರಾಜನ ಸಂತೋಷಗೊಳ್ಳಿಕ್ಕೆ ಬೇಕಾಗಿದ್ದೇನು? ಉಪಾಸನ ಬೇಕಾಗ್ಯದ, ನಾಮಸ್ಮರಣೆ ಬೇಕಾಗ್ಯದ, ಸತ್ಯದ ವರ್ತನ ಬೇಕಾಗ್ಯದ, ನೀತಿಯ ನಡೆ ಬೇಕಾಗ್ಯದ. ಮತ್ತು ಇವನ್ನೆಲ್ಲ ಬಿಟ್ಟು ಉಳ್ಕಿದ್ದು ಗೊಳ ತಗೊಂಡು ನಾ ಏನು ಮಾಡಲಿ ಅಂತಾರೆ ಮಹಾರಾಜರು. ಈ ಸಪ್ತಾಹ ಇದರ ಸಂಕಲ್ಪ ಮಾಡು, ನಾವು ನೀವು ಮಾಡೋನು. ಮುಂದಿನ ಸಪ್ತಾಹ ಅನ್ನೋದಕ್ಕೆ ದಿವಸಕ್ಕೆ 2 ತಾಸು ತಪ್ಪಲಾರ್ದ ಮಾಡ್ತೀನಿ. ಮಹಾರಾಜರಿಗೆ ಪ್ರಮಾಣ ಮಾಡಿರಿ. 4 ಹೊತ್ತು ಭಜನೆ ಮಾಡ್ತಾನೆ ರೀ ಮಹಾರಾಜರ, ಪ್ರಮಾಣ ಮಾಡಿರಿ. ಒಂದು ಸಮಾಜದ ಹಸ್ಮತ್ತು ಓದ್ತಾನಂತೆ ಪ್ರಮಾಣ ಮಾಡಿರಿ. ಇವನು ಮಾಡಲಾರ್ದ ಉಳ್ಕಿದ ಊರು ಸಹ ಬರೀ ತಗೊಂಡು ಏನು ಮಾಡೋದು ಅಂತಾರವ್ರು. ಅದಕ್ಕೆ ಈ ಅಭಂಗದಾಗ ಅವರಂದ್ರು ಏನಂದ್ರು ಮುಂದಿನ ನುಡಿಯೊಳಗೆ, ಕೈಶೇನಿ ದೈವತ ಪ್ರಸನ್ನ ತ್ವರಿತ ಉಗಾರಾಯ ನೀವ ಅಂತ. ಈ ಉಳುಕಿದ್ದು ಬಿಡ್ರಿ, ನಿನ್ನ ಗುರುನಾಥ್ ಒಲಿಬೇಕಾದ್ರೆ ಇಷ್ಟು ಮಾಡ್ರಿ ಅಂತಾರೆ. ಮುಂದೆ ಸಾಯಾಸೆ ಕರೀಸಿ ಕಲಾವತಿ ಪ್ರಪಂಚ ದಿನ ನಾಸಿ ಸಾಯಾಸ ಕರೀಸಿ ಪ್ರಪಂಚ ದಿನ ನಾಸಿ ಹರಿಸಿ ಬರಿಸಿ ಅದು ಚಾಂದ್ರಾಯಕ್ಕೆ ಬಾಲವಿನ ಭಕ್ತಿ ಬಂದಿನ ಮೂರ್ತಿ, ಬಾಲವಿನ ಭಕ್ತಿ ಬಂದಿನ ಮೂರ್ತಿ, ಬಾಲವಿನ ಭಕ್ತಿ ಬಂದಿನ ಮೂರ್ತಿ. ಮಾೌಲಿ ಜ್ಞಾನೇಶ್ವರರು ಜಗತ್ತಿನ ಕಲ್ಯಾಣಕ್ಕಾಗಿ, ಜಗತ್ತಿನ ಜೀವಳಿಗೆ ಏನು ಹೇಳ್ಯಾರ ತಿಳ್ಕೋರಿ ಅಂತಾರ. ಅವ್ರಂತಾರ, ಸಾಯಾಸೆ ಕಳಿಸಿ ಪ್ರಪಂಚದ ನರಿಸಿ. ದನ ದುಡ್ದಂಗ ಸಾಯಾಸೆ ಅಂದ್ರೆ ಹೈರಾಣ ಆಗ್ತಿ ಪ್ರಪಂಚದ ಸಂಬಂಧ. ಹಗಲ ರಾತ್ರಿ 60 ವರ್ಷ ಆದ್ರೂ ನಿನಗೆ ದುಡಿಬೇಕು ಅನ್ನೋದು ಬಿಡ್ಲಿಕ್ಕಾಗಲ್ತಾಗ್ಯದ. 60ನೇ ವರ್ಷಕ್ಕೆ ರಿಟೈರ್ಮೆಂಟ್ ಹೋಗೋ ಮಾರಾಯ ಸಾಕಂದ್ರೂ ಎಷ್ಟು ಕೊಡ್ತೀರಿ ಕೊಡ್ರಿ, ಇನ್ನ ಶಕ್ತಿ ಅದ ಮೈಯಾಗ ಅಂದ್ರೆ ಮಹಾರಾಜರು ಹೇಳ್ಕೊತ ಅಡ್ಡಾಡ್ತೀರೋ. ರಾಮಚಂದ್ರ ಮಹಾರಾಜರು ಕೈಯನ್ನು ಪೆನ್ ಬಿಟ್ರು ಅಂತವು ಅಲ್ಲ, ಅಂತ ಕಂತಿಗಳೇ ಆದಂಗೆ ಅವು. ಯಾಕಂದ್ರೆ ಬಿಟ್ರಂತ. ಮತ್ತೆ ನಿನಗೇನಾಗ್ಯದ? ಅವ್ರು ಎದ್ರ ಸಂಬಂಧ ಬಿಟ್ರು? ಭಾವರಾಯನ ಭಕ್ತಿ ಮಂದಾಗ್ಯದ ಅಂತ ಬಿಟ್ರು. ನಿನ್ನ ಗುರುವಿನ ಭಕ್ತಿ ಮಂದಾಗ್ಯದೋ ಏನಾಗ್ಯದ ನಿನಗೆ ಕಲ್ಪ ಬರ್ಲಿಕ್ಕತ್ತದನ? 4 ಹೊತ್ತು ಭಜನೆ ಎಲ್ಲರ ಮನೆ ನಡಿಲಿಕ್ಕತ್ತಾವನ? ನಿತ್ಯ ಪೂಜೆ ಎಲ್ಲ ಕಡೆ ನಡಿಲಿಕ್ಕತ್ತದನ? ನೀನೇ ಮಾಡ್ತೀರ, ಮೊದಲು ನೀ ನೋಡ್ಕೋ. ಮತ್ತಿದು ಏನೂ ಇರ್ಲಾರ್ದನೆ ಸುಮ್ಮನೆ ಕಾಲವನು ಕಳೆದು ಸಾಯುವುದು ಚಿತ್ತವೇ, ಕಾಲವನು ಕಳೆದು ಸಾಯುವುದು ಚಿತ್ತವೇ, ನೆಮ್ಮಿ ನಿಜವನ ಮುಕ್ತಿ ಪಡೆಯಲು
ಬಂದು ಕೂತರು ಸಹಿತ ನಾವು ಸರಿಯಾಗಿ ಶ್ರವಣ ಮಾಡಲಿಲ್ಲ, ಭಜನಿ ಒಳಗೆ ಭಾಗವಹಿಸಲಿಲ್ಲ. ನಾವು ಧ್ಯಾನ ತುಕಾರಾಮ್ ಕುಣಿಯುವ ಹೊತ್ನ್ಯಾಗ ಅಕಸ್ಮಾತ್ ನಾವು ಹಿಂದೆ ಸರಿದಿದ್ದೇವೆ ಅಂದ್ರೆ ಮಹಾರಾಜರು ಕೈ ಹಿಡಿದು ಹೇಳ್ಕೊಂಡು ತರ್ತಿದ್ರು. ನಡು ಬಂದು ರಾಮಣ್ಣ ಮೂರ್ತಿ ಅಂತರು ಹ್ಞೂ ಅಂತಿದ್ದಿಲ್ಲ. ಮತ್ತು ಇಲ್ಲಿ ಬಂದ್ರು ನಾವು ಸುಮ್ಮನೆ ಬಂದೆವು. ಕೆಲವೊಬ್ರು ಅಂತಾರೆ 3 ದಿವಸ ಮನಗಂಡು ಟೈಮ್ ಪಾಸ್ ಆಗ್ತದೆ ಯಾರು ಮಾಡಿ ಅಂದ್ರೆ ಯಾವ ಶಬ್ದ ಎಲ್ಲಿ ಬಳಸ್ಬೇಕನ್ನುವಂಥ ಪ್ರಜ್ಞೆನೂ ಕಳ್ಕೊಂಡಾಗ ಸತ್ಸಂಗಕ್ಕೆ ಹೋಗಿದ್ದೇವ್ರಿ, ಏನು ಟೈಮ್ ಪಾಸ್ ಆತ್ರಿ? ನೀ ಟೈಮ್ ಪಾಸ್ ನೀ ಇಲ್ಲೊಳ್ಳಿ ನಾಳೆ ಅಲ್ಲಿ ನೆಲದೊಳಗೆ ಹೋಗಿ ಇದುವಾಗಿದ್ರಾಗೂ ಸಹಿತ ಟೈಮ್ ಪಾಸ್ ಹಾಕೋತಾನೆ ಹೋಗ್ತಿರ್ತದೆ. ಟೈಮ್ ಪಾಸ್ ನಾವು ಮಾಡೋದಿಲ್ಲ, ಅದು ಪಾಸ್ ಹಾಕೋತ ಹೋಗ್ತಿರ್ತದ. ಟೈಮ್ದ ಕೆಲಸನೇ ಹಂಗದ. ನೀನು ಪಾಸ್ ಮಾಡಮಿದ್ದಿ, ಮಲ್ಕೊಂಡ್ರು ಪಾಸ್ ಆಗ್ತದ, ಕೂತ್ರು ಯಾಕಪ್ಪ ಇಸ್ರಾಣಿ ಪಾಸ್ ದಾಟಿ ಹೋಗತ್ತದ. ನನ್ನೂ ಈಗ 68 ವರ್ಷ ಪಾಸ್ ಆಗ್ಯಾವ. ವಿಚಾರ ಮಾಡ್ರಿ ನೀವು, ಹೌದಲ್ಲ? ಅದಕ್ಕೆ ಏನಪ್ಪ ಅಂದ್ರೆ ಇವ್ರು ಏನಂತಾರೆ ಈ ಅಭಂಗದೊಳಗೆ, ಸಾಯಾಸೆ ಕರಿತಿ ಪ್ರಪಂಚದೇನ ಹರಿಸಿ ನ ಭಜಿಸಿ ಕವಣ್ಯಾಗುಡೆ ಯಾಕೆ ಮಾಡುವಲ್ಲಪ್ಪ ನಾಮಸ್ಮರಣೆ? ಕೇಳಿಕತ್ತಾರ ಅವ್ರ ಜ್ಞಾನಿಗಳು. ಮಾೌಲಿ ಜ್ಞಾನೇಶ್ವರ ಅಂದ್ರೆ ಬರೀ 16 ವರ್ಷ ಹುಡುಗ ತಿಳ್ಕೊಬೇಡ್ರಿ. ಕೃಷ್ಣ ಪರಮಾತ್ಮನೇ ಅವತಾರ ತೊಡ್ಕೊಂಡು ಬಂದಾರ. ಭಗವದ್ಗೀತಾ ಹೇಳುವತ್ನಾಗ ಆ ಭಗವದ್ಗೀತಾ ಅರ್ಥ ಅಪಾರ್ಥ ಮಾಡಿ ಬರ್ಲಿಕ್ಕತ್ರ ಪಂಡಿತರು. ಅದನ್ನು ಸರಳವಾಗಿ ಇನ್ನೊಮ್ಮೆ ಹೇಳಬೇಕಂತೇಳಿ ನಾನೇ ಬರ್ತನಂತ ಹೇಳಿ ಜ್ಞಾನೇಶ್ವರ ರೂಪದಿಂದ ಬಂದಾರ. ಯಾರು? ಕೃಷ್ಣ ಪರಮಾತ್ಮ. ಠೊಬ್ಬಾರ ಕುಮಾರಿ ಠೊಬ್ಬಾರ ಕುಮಾರಿ ಠೊಬ್ಬಾರ ಕುಮಾರಿ. ಏನು ಕೇಳಿದ್ರು ಸಹಿತ ಏನ್ರಿ ಪ್ರಪಂಚದೊಳಗೆ ನಾಮಸ್ಮರಣೆ ಮಾಡೋದು ಆಗೋದು? ನೀವೆಲ್ಲ ಹೇಳ್ತೀರಿ, ಹೇಳು ಸರಳದ, ಮಾಡೋದು ಭಾಳ ಕಠಿಣದ. ಹೇಳು ಸರಳದ ಅಂತ ಒಂದು ಮಾಡೇ ಹೇಳಿದಾಗ ಅದು ಹೇಳಿದ್ದು ಇದು ಇರ್ತದೆ. ಮಾಡಲಾರ್ದ ಹೇಳೋ ಅಧಿಕಾರ ನಮಗೂ ಬರೋದಿಲ್ಲ. ನಾವು ಮಾಡ್ತೇವಂತೇಳಿ ಹೇಳ್ತಿರ್ತೇವೆ. ಮಾಡ್ತೇವೋ ಅಂತ ಅಹಂಕಾರ ಅಲ್ಲ, ಮಾಡಲಾರ್ದ ಹೇಳಬಾರ್ದು ಅಂಥೇಳಿ ಹಂಗೆ ಕಾಯ್ದೆ ಅದ. ನೀವು ಏನೂ ಮಾಡಲಾರ್ದ ಇಲ್ಲಿ ಕುತ್ಕೊಂಡು ಹೇಳೋ ಅಧಿಕಾರ ಇಲ್ಲ. ಮಹಾರಾಜರು ನೋಡ್ತಿರ್ತಾರೆ. ನೀವು ನೋಡ್ರಿ ಅಥವಾ ಬಿಡ್ರಿ, ಮಹಾರಾಜರು ನೋಡ್ತಿರ್ತಾರೆ. ಇದನ್ನು ನಮ್ಮ ಮಂತಲ್ಲಿ ಇಟ್ಕೊಂಡು ಮಹಾರಾಜರು ಸಾಕ್ಷಿ ಇಟ್ಕೊಂಡು ಬದುಕಬೇಕಾಗ್ಯದ. ನಾವು ಯಾರು ಜಗತ್ತಿನ ಸಾಕ್ಷಿ, ಜನರ ಸಾಕ್ಷಿ ಇಟ್ಕೊಂಡು ಬದುಕೋದಿಲ್ಲ, ಅದರಿಂದ ಮುಕ್ತಿ ಆಗೋದಿಲ್ಲ. ಮಹಾರಾಜರ ಸಾಕ್ಷಿ ಇಟ್ಕೊಂಡು ಬದುಕಬೇಕಾಗ್ಯದ ಅಂದಾಗ ಅವ್ರಂತಾರೆ ಏನು ಕೇಳಿದ್ರು ಬರೀ ಪ್ರಪಂಚದ. ಕೆಲವೊಬ್ಬರು ಸಪ್ತಾಹಕ್ಕೆ ಯಾಕೆ ಬರಲಿಲ್ಲರಿ ಅಂದ ಕೂಡಲೇ ನಮ್ಮ ಸೊಸಿ ಕುಬಸಿತ್ತಂತ. ಏನಿದೆ ಹೇಳು ಪದ್ಧತಿ? ಸಪ್ತಾಹ ಹೆಚ್ಚು ಮಹಾರಾಜರ ಕಾರ್ಯ ಜೀವನದೊಳಗೆ, ಜಗತ್ತಿನೊಳಗೆ ಒಬ್ಬ ಸಾಧಕಗ ಸದ್ಗುರುನಾಥನ ಕಾರ್ಯದಕ್ಕಿಂತ ಹೆಚ್ಚಿನ ಕಾರ್ಯ ಯಾವ್ದು ಪ್ರಪಂಚದಲ್ಲಿ ಹೇಳಿ ನೋಡು. ಹೌದು. ಮತ್ತು ಹಂಗಾದ್ರೆ ನೀವ್ಯಾಕೆ ಪೂರ ಬರೋದಿಲ್ಲ ಅಂತೀರಿ ಅಂದ್ರೆ, ತಾಯಿ ಅಂದ್ರೆ ಸದ್ಗುರುವಿನ ಇನ್ನೊಂದು ಸ್ವರೂಪ. ತಾಯಿ ಸೇವೆ ಮಾಡಿದ್ರೆ ಗುರುನಾಥ ಬಲಿತಾನೆ. ತಾಯಿ ಸೇವೆ ಮಾಡ್ಲಿಕ್ಕೆ ಸದ್ಗುರುನಾಥ ಹೆಂಗೆ ಬಲಿತಾನೆ? ನಾವು ಅಲ್ಲಿ ಹೆಂಗೆ ಬೇಕಾದಂಗಿದ್ದು ಇಲ್ಲಿ ಬಂದು ಕೈ ಮುಕ್ಕೊಂಡು ನಿಂತರೆ ಹೋಗೋ ಕೋಡಿ ಅಂತಾರೆ ಸಮರ್ಥರು. ಅದನ್ನು ಮಾಡಬೇಕು ಆತ್ಮಸಾಕ್ಷಿಯಾಗಿ, ಸದ್ಗುರುವಿನ ಸಾಕ್ಷಿ ಇಟ್ಟುಕೊಂಡು. ಅಂದ್ರೆ ಇದು ಆಗ್ತಿರ್ತದೆ. ಇರಲಿ. ಅದಕ್ಕೆ ಅವ್ರು ಕೊನೆ ಚರಣದಾಗ ಅವ್ರು ಏನಂದರು ಅಂದ್ರೆ, ನಿಮಗೊಂದು ಸೂತ್ರ ಹೇಳ್ತಾನಂತಾರೆ. ಪ್ರಪಂಚ ನಿಮ್ಮನ್ನು ಬಿಡವಲ್ತಲ್ಲ, ಪ್ರಪಂಚ ಹಿಡ್ಕೊಂಡೇ ಇಲ್ಲ. ಮೊದಲು ಏನು ತಿಳ್ಕೊಂಡು, ನಮ್ಮನ್ನು ಯಾರನ್ನೂ ಪ್ರಪಂಚ ಹಿಡ್ಕೊಂಡಿಲ್ಲ. ನಾವು ಅದನ್ನು ತ್ಯಾಕಿ ಬಿದ್ದೇವೆ. ಯಾಕೋಸ್ಕರ ಇದ್ದಾರೆ ನಾವು ಅದನ್ನು ತ್ಯಾಕಿ, ಅದು ಹಿಡದೇ ಇಲ್ಲದ್ರೆ. ಹೌದಲ್ಲ? ನಾವಂತೀವಿ ಪ್ರಪಂಚನ ಬಿಡವಾಲ್ತ್ರಿ ಅಂತ. ಬಿಡವಾಲ್ತ್ರಿ ಅಂತ ಅದು ಹಿಡಿಲಿಕ್ಕೆ ಅದಕ್ಕೆ ಇದು ಅದರ, ಅದು ಜೀವಂತ ಅದರ. ನೀ ಜೀವಂತ ಇದ್ದಾವ ಹಿಡ್ಕೊಂಡು ಕೂತಿ ಅದರ. ಹ್ಯಾಂಗೆ ಬಿಡಲಿ ಹಿಂಗೆ ಹಾಕಿ ಕೈ ಹಾಕಿ ತೋರಿಸ್ತಿರ್ತಾರೆ. ಅವ್ನು ಬಿಟ್ಟು ಹಿಂಗೆ ಹಾಕ್ಕೊಂಡು ಕೂತದ. ಅದಕ್ಕೆ ಅವ್ರಂದ್ರು ಹರೇ ಜ್ಞಾನದೇವ ಮಾಣೆ ಹರಿ ಜಪ ಕರಣೆ, ಜ್ಞಾನದೇವ ಮಾಣೆ ಹರಿ ಜಪ ಕರಣೆ, ಜ್ಞಾನದೇವ ಮಾಣೆ ಹರಿ ಜಪ ಕರಣೆ, ಜ್ಞಾನದೇವ ಮಾಣೆ ಹರಿ ಜಪ ಕರಣೆ. ತುಟೇಲ ಧರಣೆ ಪ್ರಪಂಚಾತಿ. ನಮ್ಮ ಶಬ್ದದೊಳಗೆ ಹೇಳ್ತಾರವರು, ನೀವು ನಾಮಸ್ಮರಣೆ ಮಾಡು, ನೀ ಏನು ಹಿಡಿದ ಅಂತ ತಿಳ್ಕೊಂಡಿಲ್ಲ.
ಆ ಹಿಡ್ದದ್ ಬಿಟ್ಟು ಬಿಡ್ತಾರ ಅದೇನ್ ಹಿಡ್ದಿಲ್ಲ ಕರೆ ನೀ ಹಂಗ ಅಲ್ಲಿಕತ್ತಿಲ್ಲ ನಿನ್ನ ಶಬ್ದದಾಗ ಹೇಳ್ಬೇಕಾದ ತುಟೇನ ಧರಣೆ ಪ್ರಪಂಚ ಆತಿ ಅದು ನಿನ್ನ ಬಿಟ್ಕೊಂಡು ಹೋಗಿಬಿಡ್ತದ ಮತ್ತೀಗ ಸೋಳದ ಯಾಕೆ ಬುದ್ಧಿ ಆಗ್ತಿಪ್ಪ ನಾಮಸ್ಮರಣೆ ಮಾಡಲ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಹಿಂಗಲ್ಲ ಆ ಬಟನ್ದಾಗ ನೀವು ರಾಮಕೃಷ್ಣ ರೀ ಹಾಕಿ ಬರ್ತೀವಿ ಎಷ್ಟು ಬೇಕಾದಂತ ಕೋಟಿ ಮಾಡ್ಬೋದು ಅದ್ರಾಗ ಕೆಲವೊಬ್ಬರು ನೋಡಿದ್ ನಾನು ಈ ಕೈಯಾಗ ಹಿಂಗ ಬರ್ಕೊತ ಮಾಡ್ಲಕ್ಕೆ ಬರ್ತದ ಈ ಕೈಯಾಗ ಜಪ ಮಾಡಿದ್ರ ಇದು ಅಪಸವ್ಯ ಇದು ಈ ಕೈಯಾಗ ಚಲೋ ಕೆಲಸ ಏನೂ ಮಾಡಬಾರ್ದು ಇಷ್ಟೇ ಯಾಕೆ ಈ ಕೈಯಾಗ ಈ ಬಟ್ ಸಹಿತ ಬಳಸಬಾರ್ದು ಯಾಕಂದ್ರೆ ಇದು ಚಾಡಿ ಹೇಳೋ ಬರ್ತಿದ್ರು ಇದು ಚಲೋ ಕೆಲಸ ಎಂದೂ ಮಾಡೇ ಇಲ್ಲಿದು ಈ ಕಡೆ ತೆಗಿತದ ಈ ಕಡೆ ಹೇಳ್ತದ ಈ ಕಡೆ ತೆಗಿತದ ಈ ಕಡೆ ಹೇಳ್ತದ ಇದನ್ನು ಹಚ್ಚಬಾರ್ದು ಅಂತಾರೆ ನಾಮಸ್ಮರಣೆ ನೋಡಿ ಮಾಲೀಕ ಯಾಕೆ ಕೊಟ್ರಂದ್ರೆ ಯಾಕಪ್ಪ ಇದ್ರ ಹಾಂ ಹಿಂಗೆ ಮಾಡೋದಿರ್ತದೆ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ತುಟೇನ ಧರಣೆ ಪ್ರಪಂಚಾತಿ कल्पा ईश्वावे तयाकुळा माझ्या सकळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विठुरासा भाविकाची नामा म्हणे तया असावे कल्याण जामक निराळ पांडुरंग अपार कुमाये